ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಲೇಟೆಸ್ಟ್ ಟಾಪಿಕ್. ಸೊ ನಾನು ಈ ದಿನ BCom ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್. ಸೊ ಈ ಪೇಪರ್ ಬಂದುಬಿಟ್ಟು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಅಂದರೆ ಜಾನ್ವರಿ ಮತ್ತು ಫೆಬ್ಬಲ್ಲಿ ನಡೆದಿರುವಂಥ 2025 ಎಕ್ಸಾಮಿನೇಷನ್ ಪೇಪರ್ ಇದಾಗಿರುತ್ತೆ. ಸೊ ಯಾರೆಲ್ಲರೂ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ನ ಅಂದರೆ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ನ ತೊಗೊಂಡಿದ್ದೀರೋ ಅವರಿಗೆ ಈ ವಿಡಿಯೋ ತುಂಬಾ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಯಾಕೆ ಅಂತ ಬಂದ್ಬಿಟ್ಟು ಇದು SCP ಕ್ವಶನ್ ಪೇಪರ್ ಆಗಿರೋ ಕಾರಣ. ಸೊ ಈಗ SCP ಆಗಿರೋ ಕಾರಣ ನಿಮಗೆ ಈ ವಿಡಿಯೋ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಮೊದಲನೇದಾಗಿ 80 ಮಾರ್ಕ್ಸ್ ಎಕ್ಸಾಮಿನೇಷನ್ಸ್ ಅಂಡ್ 3 hours ಎಕ್ಸಾಮಿನೇಷನ್. ಸೊ ಇದರಲ್ಲಿ ಮೊದಲನೇದಾಗಿ ಏನೆಲ್ಲ ಕೊಟ್ಟಿರ್ತಾನೆ ಅಂತ ತಿಳ್ಕೊಳ್ತಾ ಹೋಗ್ತೀವಿ. ಮೊದಲು 2 ಮಾರ್ಕ್ಸು 5 ಮಾರ್ಕ್ಸು ಆನಂತರ 15 ಮಾರ್ಕ್ಸ್ ಇರೋ ಕಾರಣ ಯಾವೆಲ್ಲ ಕ್ವಶನ್ನ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್. ಒಂದೊಂದು ಕ್ವಶನ್ ಪೇಪರು ಸಹ ನೀವು ಸ್ಕಿಪ್ ಮಾಡೋ ಆಗಿಲ್ಲ. ಸೊ ಆದ ಕಾರಣ ಈ ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲೇದಾಗಿ ನಮಗೆ 2 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ನ ಕೊಟ್ಟಿದ್ದಾನೆ ತಿಳ್ಕೊಂತ ಹೋಗೋಣ ಬನ್ನಿ. ಸೊ ಫಸ್ಟ್ನೇ ಕ್ವಶನ್ನು ಗಿವ್ ದ ಮೀನಿಂಗ್ ಆಫ್ ಲಿಸ್ಟೆಡ್ ಕಂಪನಿ. ಅಂದರೆ ಪಟ್ಟಿ ಮಾಡಿದ ಕಂಪನಿಯ ಅರ್ಥವನ್ನು ಕೊಡಿ. ಸೊ ಇಲ್ಲಿ ನೀವಿನ ಮೀನಿಂಗ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಫೈನ್ ದ ಟರ್ಮ್ ಜಾಯಿಂಟ್ ಸ್ಟಾಕ್ ಕಂಪನಿ. ಅಂದರೆ ಕೂಡು ಬಂಡವಾಳ ಸಂಸ್ಥೆಯ ವ್ಯಾಖ್ಯಾನಿಸಿ. ಅಂದರೆ ಇಲ್ಲಿ ನೀವು ಡೆಫಿನೇಷನ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಸ್ಟ್ಯಾಚ್ಯುಟರಿ ಕಂಪನಿ. ಅಂದರೆ ಶಾಸನಬದ್ಧ ಕಂಪನಿ ಎಂದರೇನು. ಇದು ಸಹ ಮೀನಿಂಗ್ ಇದೆ, ಮೀನಿಂಗ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್, ಡಿಫೈನ್ ಬುಕ್ ಬಿಲ್ಡಿಂಗ್. ಅಂದರೆ ಪುಸ್ತಕ ನಿರ್ಮಾಣವನ್ನು ವ್ಯಾಖ್ಯಾನಿಸಿ. ಇದು ಸಹ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಇದನ್ನ AOA ಅಂತ ಹೇಳ್ತೀವಿ. ನಾವು ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿದ್ದಲ್ಲಿ ಅಂದರೆ ನಮಗೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಬರುತ್ತೆ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಬರುತ್ತೆ. ಅದನ್ನು ನಾವಿಲ್ಲಿ ಅಂದರೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಮೀನಿಂಗ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಫೈನ್ ಪ್ರಾಸ್ಪೆಕ್ಟಸ್. ಅಂದರೆ ಪರಿಚಯ ಪತ್ರಿಕೆಯನ್ನು ವ್ಯಾಖ್ಯಾನಿಸಿ. ಅಂದರೆ ಅದರ ಡೆಫಿನೇಷನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಕಂಪನಿ ಸೆಕ್ರೆಟ್ರಿ. ಅಂದರೆ ಕಂಪನಿ ಕಾರ್ಯದರ್ಶಿ ಅರ್ಥವನ್ನು ಕೊಡಿ. ಓಕೆ, ಅವ್ರ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ರೆಸಿಡೆಂಟ್ ಡೈರೆಕ್ಟರ್. ಅಂದರೆ ನಿವಾಸಿ ನಿರ್ದೇಶಕ ಎಂದರೆ ಯಾರು. ಓಕೆ, ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ರೆಸಲ್ಯೂಷನ್. ಗೊತ್ತುವಳಿ ಎಂದರೇನು. ರೆಸಲ್ಯೂಷನ್ ಮೀನಿಂಗ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಅಜೆಂಡಾ. ಕಾರ್ಯಸೂಚಿ ಪದದ ಅರ್ಥ ನೀಡಿ. ಅಜೆಂಡಾ ಮೀನಿಂಗ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ರೈಟ್ ಎನಿ 2 ವೇ. ಡಿಸಲ್ಯೂಷನ್ ಆಫ್ ಎ ಕಂಪನಿ. ಅಂದರೆ ಕಂಪನಿಯನ್ನು ವಿಸರ್ಜಿಸುವ 2 ಮಾರ್ಗಗಳನ್ನು ಬರೆಯಿರಿ. ಅಂದರೆ 2 ವೇ, ಅವನ್ನ ಪಾಯಿಂಟಾಗಿ ಬರೆದ್ರೆ ನಡೆಯುತ್ತೆ. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಅಫಿಷಿಯಲ್ ಲಿಕ್ವಿಡೇಟರ್. ಅಧಿಕೃತ ಪರಿಸಮಾಪಕ ಅಂದರೆ ವಿಸರ್ಜನಕಾರ ಎಂದರೆ ಯಾರು. ಲಿಕ್ವಿಡೇಟರ್ ಅಂದರೆ ಯಾರು. ಒಂದು ಕಂಪ್ನಿನ ಡಿಸ್ಕ್ಲೋಸ್ ಅಂದರೆ ಅದನ್ನ ಮುಚ್ಚಕ್ಕೆ ಅಂದರೆ ಲಿಕ್ವಿಡೇಟರ್ ಅಂತ ಅಂದರೆ ಅದನ್ನ ಮುಚ್ಚುತ್ತಾರಲ್ಲ, ಅದಕ್ಕೊಬ್ಬ ಪರ್ಸನ್ ಅಪಾಯಿಂಟ್ ಮಾಡಿರ್ತಾರಲ್ಲ ಕೋರ್ಟು, ಅದನ್ನು ಲಿಕ್ವಿಡೇಟರ್ ಅಂತ ಹೇಳ್ತೀವಿ. ಅವ್ನು ಯಾರು ಅಂತ ಹೇಳಬೇಕು. ನೋಡಿ, ನೀವು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಇದು ನಮಗೆ 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಇದು ನಮ್ಗೆ ಇಂಪಾರ್ಟೆಂಟು. ಇಲ್ಲಿ ಯಾಕೆ ಅಂತ ಅಂದರೆ ಇಷ್ಟು ಕ್ವಶನ್ಗಳಲ್ಲಿ ಯಾವುದಾದ್ರು ಕೊಡ್ತಾರೆ. ಸೊ ಆದ ಕಾರಣ ಒಂದನ್ನು ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇದರಲ್ಲಿ ಮೀನಿಂಗು ಡೆಫಿನೇಷನ್ನ ಹೆಚ್ಚಾಗಿ ಕೇಳಿದ್ದಾನೆ, ಅದ್ರ ಬಗ್ಗೆ ಫೋಕಸ್ನ ಮಾಡಿ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ಏನು ಕೊಟ್ಟಿದ್ದಾನೆ ನೋಡಿ. ಸೊ ನಮಗೆ 5 ಮಾರ್ಕ್ಸಿಗೆ 3 ಕ್ವಶನ್ನ ಅಟೆಂಡ್ ಮಾಡಬೇಕು. 5 ಕ್ವಶನ್ಸ್ ಇರುತ್ತೆ, 3 ಕ್ವಶನ್ 6 ಕ್ವಶನ್ಸ್ ಇರುತ್ತೆ, 3 ಕ್ವಶನ್ನ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಸ್ ಈಸ್ 5 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್ ಇದಾಗಿರುತ್ತೆ. ನೋಡಿ, ಅದರಲ್ಲಿ ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ನು 5 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಗ್ಲೋಬಲ್ ಕಂಪನಿ. ಅಂದರೆ ಜಾಗತಿಕ ಕಂಪನಿಗಳ ಪ್ರಕಾರಗಳನ್ನು ವಿವರಿಸಿ. ಅಂದರೆ ಇಲ್ಲಿ ಯಾವ ಥರ ಬರೀತೀರಾ ಅಂತ ನೋಡಿದ್ರೆ ಮೊದಲೇ ಗ್ಲೋಬಲ್ ಕಂಪನಿ ಮೀನಿಂಗ್ನ ಬರೀಬೇಕು. ತದನಂತರ ಅದು ಟೈಪ್ಸ್ನ ಬರೆದ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಇದು ಬರೆಯೋವೇ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಪ್ರಮೋಟರ್ಸ್. ಅಂದರೆ ಕಂಪನಿಯ ಪ್ರವರ್ತಕರ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸಿ. ಇಲ್ಲಿ ಅವನ ರೈಟ್ಸು ಮತ್ತು ಡ್ಯೂಟೀಸ್ನ ನೀವು ಪಾಯಿಂಟ್ ಹಾಕ್ಬಿಟ್ಟು ಬರೀಬೇಕಾಗುತ್ತೆ ಪ್ರಮೋಟರ್ದು. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಲೀಗಲ್ ಪೊಸಿಷನ್ಸ್ ಆಫ್ ದ ಡೈರೆಕ್ಟರ್. ಅಂದರೆ ನಿರ್ದೇಶಕರ ಕಾನೂನು ಸ್ಥಾನಗಳನ್ನು ವಿವರಿಸಿ. ಅಂದರೆ ಪೊಸಿಷನ್ ಆಫ್ ದ ಡೈರೆಕ್ಟರ್, ಲೀಗಲ್ ಪೊಸಿಷನ್ನು ಏನಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಎಕ್ಸ್ಪ್ಲೈನ್ನ ಮಾಡಬೇಕಾಗತ್ತೆ. ಅದು
ಎಕ್ಸ್ಪ್ಲೈನ್ ಅಂದರೆ ಮೊದಲಿಗೆ ಡೈರೆಕ್ಟರ್ ಅಂದರೆ ಏನು ಅವ್ರು ಬರೆದ್ಬಿಟ್ಟು ಅವ್ರ ಲೀಗಲ್ ಪೊಸಿಷನ್ ಏನು ಅದು ಪಾಯಿಂಟ್ನ ಬರೆದ್ಬಿಟ್ಟು ಅನಂತರ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ದ ಅಡ್ವಾಂಟೇಜಸ್ ಆಫ್ ಇ ವೋಟಿಂಗ್ ಅಂದರೆ ಈ ಮತದಾನ, ವಿದ್ಯುನ್ಮಾತ್ಮಕ ಮತದಾನದ ಅನುಕೂಲಗಳನ್ನು ಬರೆಯಿರಿ. ಈ ವೋಟಿಂಗ್ನ ಮೀನಿಂಗ್ನ ಬರೆದು ತದನಂತರ ಅದರ ಅಡ್ವಾಂಟೇಜಸ್ ಬರೆಯಿರಿ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಸರ್ಕಮ್ಟೆನ್ಸಸ್ ಆಫ್ ದ ಕಂಪಲ್ಸರಿ ಲಿಕ್ವಿಡೇಷನ್ ಬೈ ಟ್ರಿಬ್ಯುನಲ್ ಅಂದರೆ ನ್ಯಾಯಮಂಡಳಿಯಿಂದ ಕಡ್ಡಾಯ ಮುನ್ಸೂಚಕೆ ಸಂದರ್ಭಗಳನ್ನು ವಿವರಿಸಿ. ಅಂದರೆ ಏನೋ ಒಂದು ಇಲ್ಲಿಗಲ್ ಆಗಿ ನಡೆಸ್ತಾ ಇರುತ್ತೆ ಕಂಪ್ನಿ, ಅದನ್ನ ಅಂದರೆ ಥ್ರೂ ಬೈ ಆರ್ಡರ್, ಕಂಪ್ನಿ ಸ್ಟೇ ಆರ್ಡರಿಂದ ಅದನ್ನು ಕ್ಲೋಸ್ ಮಾಡಿಸ್ತೀವಲ್ಲ, ಅದನ್ನು ನಾವು ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಹೇಳ್ತೀವಿ ಟ್ರಿಬ್ಯುನಲಿಂದ. ಇದನ್ನು ಒಂದು ಸತಿ ನೀವು ನೋಡ್ಕೊಳ್ಳಿ, ಇದು ಅವಾಗ್ಲಿನ ಕೇಳ್ತಾ ಇದ್ದ ಕ್ವಶನ್ನು, ಸೊ ಅದನ್ನು ನೋಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಲಾಸ್ಟು ಕಾನ್ಸೆಪ್ಟು ಅಂದರೆ ಲಾಸ್ಟ್ ಪಾರ್ಟ್ ಇದೆ, ಇದರಲ್ಲಿ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಯಾವ ಥರ ಬರೀತೀರಾ, ಕ್ವಶನ್ ಅಲೋಕೇಶನ್ ಮಾಡ್ಕೊಂಡು ಬರೀತೀರಾ ಅಂತ ನೋಡೋದಾದ್ರೆ, ಮೊದಲೇದಾಗಿ 2 ಮಾರ್ಕ್ಸಿಗೆ ಬರೀರಿ, ಆಮೇಲೆ ಮೊದಲಾಗಿ 2 ಮಾರ್ಕ್ಸಿಗೆ ಬರೀರಿ, ಆಮೇಲೆ 15 ಮಾರ್ಕ್ಸಿಗೆ ಬರೀರಿ, ಆಮೇಲೆ 5 ಮಾರ್ಕ್ಸಿಗೆ ಬರೀರಿ. ಯಾಕೆ ಅಂತ ಅಂದರೆ ನೀವು 5 ಮಾರ್ಕ್ಸಲ್ಲಿ 3 ಕ್ವಶನ್ ಅಟೆಂಡ್ ಮಾಡೋದು ಒಂದೇ, 15 ಮಾರ್ಕ್ಸಲ್ಲಿ 1 ಕ್ವಶನ್ ಅಟೆಂಡ್ ಮಾಡೋದು ಒಂದೇ. ಸೊ ಆದ ಕಾರಣ ನೀವು ಕ್ವಶನ್ನು ಅಂದರೆ ನೀವು ಹೊಸ್ದಾಗಿ ಬರೆಯೋ ಕಾರಣ ನಿಮಗೆ ಪ್ರಾಕ್ಟೀಸ್ ಇರೋದಿಲ್ಲ ಯಾವ ಥರ ಬರೀಬೇಕು ಅಂತ. ನೀವು 15 ಮಾರ್ಕ್ಸಲ್ಲಿ ಸ್ಟಾರ್ಟ್ ಮಾಡಿಬಿಡಿ, ನಿಮಗೆ ನೋಡಿ 45 ಮಾರ್ಕ್ಸ್ ಬರುತ್ತೆ, ಆರಾಮಾಗಿ ಪಾಸ್ ಆಗ್ಬೋದು. ಪಾಸ್ ಆಗೋ ಸ್ಟೂಡೆಂಟ್ಗೆ ನೀವು 15 ಮಾರ್ಕ್ಸಿಗೆ ಬರೋದ್ರೆ ಸಾಕಾಗುತ್ತೆ. ಆನಂತರ 2 ಮಾರ್ಕ್ಸು, ಆನಂತರ 5 ಮಾರ್ಕ್ಸಿಗೆ ಬರೆದ್ಬಿಡಿ. ಇಲ್ಲ 2 ಮಾರ್ಕ್ಸು 15 ಮಾರ್ಕ್ಸು ಲಾಸ್ಟ್ ಆಪ್ಷನ್ನು 5 ಮಾರ್ಕ್ಸಿಗೆ ಬರೆದ್ರೆ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಬರೆಯೋಕ್ಕೂ ಸಹ ಲಾಜಿಕ್ ಬೇಕಾಗುತ್ತೆ, ಅವು ಏನೇನು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿ ಗಾಯ್ಸ್, ಮೊದಲೇದಾಗಿ 15 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಂಪನೀಸ್, ವಿವಿಧ ರೀತಿಯ ಕಂಪನಿಗಳನ್ನು ವಿವರಿಸಿ. ಇದನ್ನು ಯಾವ ಥರ ಆನ್ಸರ್ ಮಾಡಬೇಕಪ್ಪ ಅಂತ ನೋಡೋದಾದರೆ, ಕಂಪನೀಸ್ ಅಂದರೆ ಏನು ಅದ್ರ ಮೀನಿಂಗ್ನ ಬರೀಬೇಕು. ಈ ಟೈಪ್ಸ್ ಇದಾವಲ್ಲ, ಆ ಟೈಪ್ಸ್ನ ಪಾಯಿಂಟ್ಸ್ನ ಏನೇನಿರುತ್ತೋ 10ರಿಂದ 12 ಪಾಯಿಂಟಿಗೆ ಅಷ್ಟು ಬರೀಬೇಕು. ಬರೆದ್ಬಿಟ್ಟು ಅದನ್ನ ಪಾಯಿಂಟ್ ವೈಸು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಎಕ್ಸಾಂಪಲ್ ನನಗೆ ಇದೇ ಥರ ನಾನು ಮಾಡ್ತಾಯಿದ್ದು, ನಮಗೆ ಔಟ್ ಆಫ್ ಮಾರ್ಕ್ಸು ಸಿಕ್ಕಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಎಕ್ಸ್ಪ್ಲೈನ್ ದ ಕಂಟೆಂಟ್ ಆಫ್ ಕ್ಲಾಸಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಅಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮೀನಿಂಗ್ನ ಬರೀಬೇಕಾಗುತ್ತೆ, ನಂತರ ಅದ್ರ ಕಂಟೆಂಟ್ಗಳನ್ನ ಪಾಯಿಂಟ್ನ ಬರೆದು ಸಾಕು. ಅಂದರೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೋಡಿ, ಅದ್ರ ಕಂಟೆಂಟ್ಗಳನ್ನ ಪಾಯಿಂಟ್ನ ಬರೆದು ಅನಂತರ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ಈಸ್ ಎ ಡೈರೆಕ್ಟರ್, ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್. ಅಂದರೆ ನಿರ್ದೇಶಕರು ಯಾರು, ನಿರ್ದೇಶಕರನ್ನು ನೇಮಿಸುವ ವಿವಿಧ ವಿಧಾನಗಳನ್ನು ವಿವರಿಸಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ಡೈರೆಕ್ಟರ್ ಮೀನಿಂಗ್ನ ಡೈರೆಕ್ಟರು ಅಂತ ಅಂದರೆ ಮೊದಲೇ ಡೈರೆಕ್ಟರ್ ಮೀನಿಂಗ್ನ ಬರೀಬೇಕಾಗತ್ತೆ. ಅನಂತರ ಒಂದು ಏನಿದೆ ಪ್ರೊಸೀಜರು, ಅಂದರೆ ಅವ್ರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕೆ ಪ್ರೊಸೀಜರ್ ಏನಿದೆ ಅದನ್ನ ಪಾಯಿಂಟ್ ವೈಸು ಬರೆದ್ಬಿಟ್ಟು ಅನಂತರ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಕಾರ್ಪೊರೇಟ್ ಮೀಟಿಂಗ್. ಅಂದರೆ ಕಾರ್ಪೊರೇಟ್ ಮೀನಿಂಗ್ನ ಬರೆದ್ಬಿಟ್ಟು ಅನಂತರ ಅದರ ಟೈಪ್ಸ್ಗಳನ್ನ ನೀವು ಪಾಯಿಂಟ್ ಮಾಡಿ ಅನಂತರ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಯಾವುದು ಕಾರ್ಪೊರೇಟ್ ಮೀಟಿಂಗ್ ಮೀನಿಂಗು, ಅನಂತರ ಟೈಪ್ಸ್, ಆಮೇಲೆ ಎಕ್ಸ್ಪ್ಲೈನ್ ಮಸ್ಟ್ ಆ್ಯಂಡ್ ಸ್ಟುಡ್ ಯಾವುದಕ್ಕೆ 15 ಮಾರ್ಕ್ಸ್ ಕ್ವಶನ್ಗೆ ಎಕ್ಸ್ಪ್ಲೈನ್ ಎಲ್ಲ ಕ್ವಶನ್ಗೂ ಎಕ್ಸ್ಪ್ಲೈನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೋಡ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ. ಅಂದರೆ ಕಂಪನಿಯನ್ನು ಮುಕ್ತಾಯಗೊಳಿಸುವ ವಿಸರ್ಜನೆಗೊಳಿಸುವ ವಿಧಾನಗಳನ್ನು ವಿವರಿಸಿ. ಅಂದರೆ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಮೀನಿಂಗ್ನ ಬರೆದು ಅನಂತರ ಅವು ಮೋಡ್ಗಳಿದ್ದಾವೆ. ಅಂದರೆ ನಾವು ವಾಲಂಟರಿ ವೈಂಡಿಂಗ್ ಅಪ್ ಮಾಡ್ತಾಯಿದ್ದೀವ, ಅಲ್ಲ ಕಂಪಲ್ಸರಿ ವೈಂಡಿಂಗ್ ಅಪ್ ಮಾಡ್ತಾಯಿದ್ದೀವ, ಇಲ್ಲ ಅಂತ ಅಂದರೆ ಯಾರು ಶೇರ್ ಹೋಲ್ಡರ್ಸ್ಗೋಸ್ಕರ ಮಾಡ್ತಾಯಿದ್ದೀವ. ಅಲ್ಲಿ ಕ್ರೆಡಿಟರ್ ವೈಂಡಿಂಗ್ ಅಪ್ ಅಂತ ಬರುತ್ತೆ, ಅಲ್ಲಿ ಮಾಡ್ತಾಯಿದ್ದೀವ, ಅದನ್ನು ನೀವು ಇಲ್ಲಿ ನೋಡ್ಕೊಬೇಕಾಗತ್ತೆ. ಇಲ್ಲಿ ಯಾವ ಥರ ಬರೀತಾರೆ, ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಮೀನಿಂಗ್ನ ಬರೀರಿ, ಅನಂತರ ಅವ್ರ ಮೋಡ್ಗಳನ್ನ ಬರೀರಿ, ಅನಂತರ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ನೋಡೋದ್ರಲ್ಲ ನಿಮ್ಮ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ SCP ಕ್ವಶನ್ ಪೇಪರ್ಸ್ ಇದಾಗಿತ್ತು. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಒಂದು ಕ್ವಶನು ಸಹ ಇಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.